ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ 9945874894. ಈ ದಿನ ನಮ್ಮ ಶಿಡ್ಲಘಟ್ಟದ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರಗಳನ್ನು ಬರೀಬೇಕು. ಇದೇ ಪ್ರಥಮ ಬಾರಿಗೆ ಶಿಡ್ಲಘಟ್ಟ ತಾಲೂಕಿನಲ್ಲಿ 4ನೇ ರ್ಯಾಂಕ್ ಬಂದಿರುವಂತದ್ದು ಮೊದಲನೇ ಶಾಲೆಯಾಗಿದೆ. ಅದು ನಮ್ಮ ಶಾಲೆಯ ಒಬ್ಬ ವಿದ್ಯಾರ್ಥಿನಿ ಜಾಹ್ನವಿ ಈ ಒಂದು ಸಾಧನೆ ಮಾಡಿದ್ದಾಳೆ. ಇವರೇನು ದೊಡ್ಡ ಶ್ರೀಮಂತರೇನೆಲ್ಲ, ಟ್ಯೂಷನ್ಗಳಿಗೆ ಹೋಗಿ ದುಡ್ಡುಗಳು ಕೊಟ್ಟು ಇದು ಮಾಡೋಕ್ಕೆ ಮಾಮೂಲಿ ಎಲ್ಲ ಮಕ್ಕಳು ಇದ್ದಂಗೆ ಮನೆಯಲ್ಲೇ ಕೂತ್ಕೊಂಡು ಪಾಠ ಎಲ್ಲ ಓದ್ಕೊಂಡು ನಮ್ಮ ಶಾಲೆಗೆ ಮತ್ತು ನಮ್ಮ ತಾಲೂಕಿಗೆ ಅತ್ಯಂತ ಮೊದಲನೇ ಸ್ಥಾನದಲ್ಲಿ ಇವತ್ತು ಅಮ್ಮ ಪಾಸ್ ಆಗಿದ್ದಾಳೆ. ಇದು ನಮ್ಗೆಲ್ಲರಿಗೂ ಬಹಳ ಹೆಮ್ಮೆಯಾಗಿದೆ. ಇದಕ್ಕಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪರವಾಗಿ, ಈ ತಾಲೂಕಿನ ಜನತೆಯ ಪರವಾಗಿ ಶ್ರೀಯುತ ಆನಂದ್ ಗೌಡರು 2 ಮಾತು ಮಾತನಾಡಿ ಮಗುವಿಗೆ ಪ್ರೋತ್ಸಾಹ ಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಏನು ನಮ್ಮ ರೂಪ್ಸಿ ರಮೇಶ್ ಸರ್ ಹೇಳಿದಾಗೆ ಖಂಡಿತವಾಗೂ ಇವತ್ತಿನ ದಿವಸ ನಮ್ಮ ಶಿಡ್ಲಘಟ್ಟದಲ್ಲಿ ಒಂದು ಸುವರ್ಣ ಇದು ಅಕ್ಷರಗಳಲ್ಲಿ ಬರ್ತಕ್ಕಂಥ ದಿನನೇ ಆಗಿದೆ. ಏನಂತ ಹೇಳಿದ್ರೆ, ಬಡ ಕುಟುಂಬದಲ್ಲಿ ಎಷ್ಟೋ ಕಷ್ಟಗಳಿದ್ರೂ ಸಹ ಎತ್ತಂತ ತಂದೆ ತಾಯಿಗಳು ಮಕ್ಕಳನ್ನ ಓದಿಸ್ಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ ಆಗುತ್ತೆ. ಅದು ನಮ್ಮ ಹಳ್ಳಿ ಭಾಗದಲ್ಲಿ ನಾವೆಲ್ಲ ನೋಡಿರ್ತಕ್ಕಂಥದ್ದೇ. ಆದರೂ ಸಹ ಜಾಹ್ನವಿ ಅವರನ್ನ ಅವರ ತಂದೆ ತಾಯಿಗಳು ತುಂಬ ಕಷ್ಟಪಟ್ಟು ಓದಿಸಿ, ಆಮೇಲೆ ಆ ಮಗುನೂ ಸಹ ತಮ್ಮ ಹೆತ್ತವರಂತ ಅವರ ಕಷ್ಟಗಳನ್ನ ಬೆಳಗಾದ್ರೆ ನೋಡಿ ನಮಗೋಸ್ಕರ ಇಷ್ಟೆಲ್ಲ ಕಷ್ಟ ಪಡ್ತಾ ಇದಾರಲ್ಲ, ಅವ್ರಿಗೆ ಏನಾದ್ರೂ ಒಂದು ಕೊಡುಗೆಯನ್ನು ಕೊಡಬೇಕು ಅಂತೇಳಿ ರಾತ್ರಿ ಹಗಲು ಓದಿರ್ತಾರೆ. ನಾವು ಬಂದ ತಕ್ಷಣ ಆ ಮಗು ನೋಡಿದ ತಕ್ಷಣನೇ ನನಗೆ ಅನಿಸ್ತು, ಆಕೆ ಕಣ್ಣಿಗೆ ನಿದ್ದೆ, ಹೊಟ್ಟೆಗೆ ಊಟನೂ ಮಾಡಿಲ್ಲ ಸರಿ. ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ ನಮ್ಗೆ ಅಷ್ಟರ ಮಟ್ಟಿಗೆ ಆ ಮಗು ಸಾಧನೆಯನ್ನು ಮಾಡಿದ್ದಾರೆ. ಇವತ್ತಿನ ದಿವಸ ನಮ್ಮ ಶಿಡ್ಲಘಟ್ಟಕ್ಕೆ ಒಂದು ಗೌರವವನ್ನ ತಂದು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ವಾಸವಿ ವಿದ್ಯಾಸಂಸ್ಥೆ ಈಗಾಗಲೇ ಎಲ್ರಿಗೂ ಗೊತ್ತಿದೆ, ಅಲ್ಲಿರ್ತಕ್ಕಂಥ ಉಪಾಧ್ಯಾಯರು ಯಾವ ರೀತಿಯಾದಂತಹ ಒಂದು ಪ್ರೋತ್ಸಾಹ, ಓದಲಿಕ್ಕೆ ಏನೆಲ್ಲ ಒಂದು ಅನುಕೂಲಗಳು ಮಾಡಬೇಕು ಅದನ್ನೆಲ್ಲ ಮಾಡಿದ್ದಾರೆ. ಯಾವುದೇ ಒಂದು ದುಡ್ಡಿನ ಹಾಸಿಗೆ ಕಟ್ಟಿರ್ತಕ್ಕಂಥ ಸಮಸ್ಯೆ ಅಲ್ಲದು. ಬಡವರಿಗೋಸ್ಕರ, ಬಡವರ ಉದ್ಧಾರಕ್ಕೋಸ್ಕರ ಯಾರೆಲ್ಲ ಬಡ ಕುಟುಂಬದಿಂದ ಬರ್ತಾರೆ ಅವ್ರನ್ನ ಸರಿದಾರಿಯಲ್ಲಿ ನಡೆಸ್ತಕ್ಕಂಥ ಕೆಲಸವನ್ನ ಅಲ್ಲಿರ್ತಕ್ಕಂಥ ಉಪಾಧ್ಯಾಯರು, ಮುಖ್ಯವಾಗಿ ನಮ್ಮ ರೂಪ್ಸಿ ರಮೇಶ್ ಅವರು ಇವತ್ತಿನ ದಿವಸ ಮಾಡ್ತಾರೆ. ಯಾಕಂದ್ರೆ ತುಂಬಾ ಹೆಮ್ಮೆ ಆಗ್ತದೆ. ನಾವು ಆ ಇನ್ಸ್ಟಿಟ್ಯೂಟ್ ಒಳಗಡೆ ಹೋದ್ರೆ ಒಂದು ವೈಬ್ರೇಷನ್, ಆ ಶಾಲೆಯ ವಾತಾವರಣ ಇರ್ಬೋದು, ಅಲ್ಲಿರ್ತಕ್ಕಂಥ ಒಂದು ಮರಗಿಡಗಳಿರ್ಬೋದು, ಅಲ್ಲಿರ್ತಕ್ಕಂಥ ದೇವಸ್ಥಾನ ಇರ್ಬೋದು, ಅಲ್ಲೆಲ್ಲ ಆ ಶಾಲೆ ಒಳಗಡೆ ಹೋದ ತಕ್ಷಣ ಒಂದು ವೈಬ್ರೇಷನ್, ಅಂತ ಒಂದು ವಾತಾವರಣದಲ್ಲಿ ಈ ಮಗು ಇಂಥ ಒಂದು ಒಳ್ಳೆ ಸ್ಕೋರ್ ಮಾಡೋದ್ರ ಮುಖಾಂತರ ಆ ಶಾಲೆಗೂ, ಎತ್ತ ತಂದೆ ತಾಯಿಗಳಿಗೂ ಹಾಗೂ ನಮ್ಮ ತಾಲೂಕಿಗೂ ಒಂದು ಒಳ್ಳೆ ಹೆಸರನ್ನ ತಂದುಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ನಾಗರಿಕರ ಪರವಾಗಿ ಇವತ್ತು ನಾವು ಅವರಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ, ನಮ್ಮ RCG ಫೌಂಡೇಶನ್ ಕಡೆಯಿಂದ ಅವರಿಗೆ ಒಂದು ಸನ್ಮಾನವನ್ನ ರಾಮಚಂದ್ರೇಗೌಡರ ಅನುಪಸ್ಥಿತಿಯಲ್ಲಿ ನಾವು ಮಾಡೋಣ ಅಂತ ಬಂದಿದ್ದೇವೆ.